ಮೊದಲನೇ ಪ್ರಶ್ನೆ, ಕೋಳಿ ಮಾಂಸದ ಯಾವ ಭಾಗದಲ್ಲಿ ಹೆಚ್ಚು ಕ್ಯಾಲೋರಿ ಇದೆ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಎದೆ, ಆಪ್ಷನ್ ಸಿ ತೊಡೆ, ಆಪ್ಷನ್ ಡಿ ಎಲುಬು. ಸರಿಯಾದ ಉತ್ತರ ಆಪ್ಷನ್ ಎ, ಕೋಳಿಯ ಮಾಂಸದ ಚರ್ಮದಲ್ಲಿ ಹೆಚ್ಚು ಕ್ಯಾಲೋರಿ ಇದೆ. ಎರಡನೆಯ ಪ್ರಶ್ನೆ, ಕಣ್ಣುಗಳ ಆರೋಗ್ಯಕ್ಕೆ ಯಾವ ತರಕಾರಿ ಉತ್ತಮ? ಆಪ್ಷನ್ ಎ ಆಲೂಗಡ್ಡೆ, ಆಪ್ಷನ್ ಬಿ ಸಿಹಿಗೆಣಸು, ಆಪ್ಷನ್ ಸಿ ಕ್ಯಾಪ್ಸಿಕಮ್, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಡಿ, ಕಣ್ಣುಗಳ ಆರೋಗ್ಯಕ್ಕೆ ಕ್ಯಾರೆಟ್ ಉತ್ತಮ. ಮೂರನೆಯ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಅಡುಗೆಯಲ್ಲಿ ಯಾವ ಎಣ್ಣೆ ಬಳಸುವುದು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ ಎ ತೆಂಗಿನೆಣ್ಣೆ, ಆಪ್ಷನ್ ಬಿ ಸಾಸಿವೆ ಎಣ್ಣೆ, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ಸನ್ಫ್ಲವರ್ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೃದಯ ಸಮಸ್ಯೆ ಇರುವವರು ಅಡುಗೆಯಲ್ಲಿ ಆಲಿವ್ ಎಣ್ಣೆ ಬಳಸುವುದು ಹೆಚ್ಚು ಪ್ರಯೋಜನಕಾರಿ. ನಾಲ್ಕನೆಯ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಯಾವ ನದಿಯ ತೀರದಲ್ಲಿದೆ? ಆಪ್ಷನ್ ಎ ಭೀಮಾ ನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿದೆ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬಾಳೆಹಣ್ಣು ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ತುಮಕೂರು, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬಾಳೆಹಣ್ಣು ಬೆಳೆಯುವ ಜಿಲ್ಲೆ ಕೋಲಾರ. ಆರನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮಾಂಸಾಹಾರಗಳನ್ನು ಹೆಚ್ಚಾಗಿ ಸೇವಿಸಬಾರದು? ಆಪ್ಷನ್ ಎ ಅಜೀರ್ಣ ಸಮಸ್ಯೆ, ಆಪ್ಷನ್ ಬಿ ಸಕ್ಕರೆ ಕಾಯಿಲೆ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಅಜೀರ್ಣ ಸಮಸ್ಯೆ ಮತ್ತು ಕಿಡ್ನಿ ಸಮಸ್ಯೆ ಇರುವವರು ಮಾಂಸಾಹಾರಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಏಳನೆಯ ಪ್ರಶ್ನೆ, ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಸೌತೆಕಾಯಿ, ಆಪ್ಷನ್ ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೀಟ್ರೂಟ್ ರಕ್ತವನ್ನು ಶುದ್ಧೀಕರಿಸುತ್ತದೆ. ಎಂಟನೆಯ ಪ್ರಶ್ನೆ, ವಿಶ್ವದ ಯಾವ ದೇಶವು ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ದೇಶವು ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಆಲೂಗಡ್ಡೆ ತಿನ್ನುವುದರಿಂದ ದೇಹದ ಯಾವ ಅಂಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಹೆಚ್ಚು ಆಲೂಗಡ್ಡೆ ತಿನ್ನುವುದರಿಂದ ಮೂತ್ರಪಿಂಡ ಮತ್ತು ಹೃದಯ ಹಾನಿಗೊಳಗಾಗುತ್ತದೆ. ಹತ್ತನೆಯ ಪ್ರಶ್ನೆ, ವಿಷ್ಣು ಶಯನ ಮಾಡುವ ಸರ್ಪ ಯಾವುದು? ಆಪ್ಷನ್ ಎ ಶೇಷನಾಗ, ಆಪ್ಷನ್ ಬಿ ವಾಸುಕಿ, ಆಪ್ಷನ್ ಸಿ ತಕ್ಷಕ, ಆಪ್ಷನ್ ಡಿ ಕಾಳಿಯ. ಸರಿಯಾದ ಉತ್ತರ ಆಪ್ಷನ್ ಎ, ವಿಷ್ಣು ಶಯನ ಮಾಡುವ ಸರ್ಪ ಶೇಷನಾಗ. 11ನೇ ಪ್ರಶ್ನೆ, ಡಿಜಿಟಲ್ ಇಂಡಿಯಾ ಯೋಜನೆಯ ಉದ್ದೇಶ ಏನು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ತಂತ್ರಜ್ಞಾನ, ಆಪ್ಷನ್ ಸಿ ಪರಿಸರ, ಆಪ್ಷನ್ ಡಿ ಕೈಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಡಿಜಿಟಲ್ ಇಂಡಿಯಾ ಯೋಜನೆಯ ಉದ್ದೇಶ ತಂತ್ರಜ್ಞಾನ. 12ನೇ ಪ್ರಶ್ನೆ, ಮೊಟ್ಟೆ ಯಾವ ವಿಟಮಿನ್ನ ಉತ್ತಮ ಮೂಲ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಬಿ12, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ಮೇಲಿನ ಎಲ್ಲವು.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೊಟ್ಟೆಯು ವಿಟಮಿನ್ ಡಿ, ವಿಟಮಿನ್ ಬಿ12 ಮತ್ತು ವಿಟಮಿನ್ ಎ ನ ಉತ್ತಮ ಮೂಲವಾಗಿದೆ. 13ನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಒಲಿಂಪಿಕ್ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಅಮೆರಿಕ. 14ನೇ ಪ್ರಶ್ನೆ, ಅರಣ್ಯಗಳಲ್ಲಿ ಹೆಚ್ಚಾಗಿ ಕಾಣುವ ಮರ ಯಾವುದು? ಆಪ್ಷನ್ ಎ ತೆಂಗಿನ ಮರ, ಆಪ್ಷನ್ ಬಿ ಆಲದ ಮರ, ಆಪ್ಷನ್ ಸಿ ಸಾಗುವಾನಿ ಮರ, ಆಪ್ಷನ್ ಡಿ ಶ್ರೀಗಂಧ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಅರಣ್ಯಗಳಲ್ಲಿ ಹೆಚ್ಚಾಗಿ ಕಾಣುವ ಮರ ಸಾಗುವಾನಿ ಮರ. 15ನೇ ಪ್ರಶ್ನೆ, ರಾಗಿ ಮುದ್ದೆ ತಿನ್ನುವುದರಿಂದ ನಮ್ಮ ದೇಹದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮೂಳೆ ಸಮಸ್ಯೆ, ಆಪ್ಷನ್ ಬಿ ರಕ್ತದೊತ್ತಡ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ರಾಗಿ ಮುದ್ದೆ ತಿನ್ನುವುದರಿಂದ ಮೂಳೆಗಳ ಸಮಸ್ಯೆ ಮತ್ತು ಮಧುಮೇಹ ಕಡಿಮೆಯಾಗುತ್ತದೆ. 16ನೇ ಪ್ರಶ್ನೆ, ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಆಪ್ಷನ್ ಎ 18 ವರ್ಷ, ಆಪ್ಷನ್ ಬಿ 20 ವರ್ಷ, ಆಪ್ಷನ್ ಸಿ 23 ವರ್ಷ, ಆಪ್ಷನ್ ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು 25 ವರ್ಷ ಇರಬೇಕು. 17ನೇ ಪ್ರಶ್ನೆ, ಯಾವ ಜೀವಿ ಶ್ವಾಸಕೋಶಗಳನ್ನು ಹೊಂದಿರುವುದಿಲ್ಲ? ಆಪ್ಷನ್ ಎ ಏಡಿ, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆಯು ಶ್ವಾಸಕೋಶಗಳನ್ನು ಹೊಂದಿರುವುದಿಲ್ಲ. 18ನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋದಲ್ಲಿ ಯಾವ ಮರ ಕಂಡುಬರುತ್ತದೆ? ಆಪ್ಷನ್ ಎ ತಾಳೆ ಮರ, ಆಪ್ಷನ್ ಬಿ ತೆಂಗಿನ ಮರ, ಆಪ್ಷನ್ ಸಿ ಮಾವಿನ ಮರ, ಆಪ್ಷನ್ ಡಿ ಅರಳಿ ಮರ. ಸರಿಯಾದ ಉತ್ತರ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗೋದಲ್ಲಿ ತಾಳೆ ಮರ ಕಂಡುಬರುತ್ತದೆ. 19ನೇ ಪ್ರಶ್ನೆ, ಮನೆಗೆ ಯಾವ ಜೀವಿ ಬಂದರೆ ಸುಖ ಸಮೃದ್ಧಿ ಬರುವ ಸಂಕೇತ? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಇರುವೆ, ಆಪ್ಷನ್ ಸಿ ಗೂಬೆ, ಆಪ್ಷನ್ ಡಿ ಬಾವಲಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮನೆಗೆ ಆಮೆ ಅಥವಾ ಇರುವೆ ಬಂದರೆ ಸುಖ ಸಮೃದ್ಧಿ ಬರುವ ಸಂಕೇತ. 20ನೇ ಪ್ರಶ್ನೆ, ಯಾವ ಗ್ರಹವು ಬೆಂಕಿಯಂತೆ ಕೆಂಪು ಬಣ್ಣದ್ದಾಗಿದೆ? ಆಪ್ಷನ್ ಎ ಶುಕ್ರ ಗ್ರಹ, ಆಪ್ಷನ್ ಬಿ ಶನಿ ಗ್ರಹ, ಆಪ್ಷನ್ ಸಿ ಗುರುಗ್ರಹ, ಆಪ್ಷನ್ ಡಿ ಮಂಗಳ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳ ಗ್ರಹವು ಬೆಂಕಿಯಂತೆ ಕೆಂಪು ಬಣ್ಣದ್ದಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.